ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ. ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ. ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ. ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ. ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ
ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ. ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಬಿಜೆಪಿ ಎಂಎಲ್ಸಿ ಭೇಟಿಯಾಗಿದ್ದಾರೆ. ಬಿಜೆಪಿ ಎಂಎಲ್ಸಿ ನವೀನ್ ಪಪ್ಪಿಯನ್ನ ಭೇಟಿಯಾಗಿದ್ದಾರೆ. ನವೀನ್ ಭೇಟಿಯಿಂದ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಇಡಿ ದಾಳಿಯ ಬಳಿಕ ವೀರೇಂದ್ರ ಪಪ್ಪಿ ಜೈಲು ಸೇರಿದ್ರು. ಈಗ ಪಪ್ಪಿಯನ್ನ ನವೀನ್ ಭೇಟಿಯಾಗಿರೋದಿದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ. ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ, ಆದ್ರೆ ಅವರನ್ನ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಭೇಟಿ ಆಗ್ತಾ ಇಲ್ಲ. ಈಗ ಎಂಎಲ್ಸಿ ನವೀನ್ ಭೇಟಿಯಾಗಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು ಬಿಜೆಪಿ ಎಂಎಲ್ಸಿಯಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದಿದೆಯಲ್ಲ, ಇದು ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರೋದು. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ತಾ ಇದೆ. ಎಂಎಲ್ಸಿ ನವೀನ್ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿರೋದು, ಯಾವ ಕಾರಣಕ್ಕೆ ಭೇಟಿಯಾದ್ರು, ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಬಿಜೆಪಿಗೂ ಈಗ ಒಂದು ರೀತಿಯಲ್ಲಿ ಇದು ಮುಜುಗರವನ್ನ ತಂದಿದೆ.